ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಪೊಲೀಸ್ ಆವರಣದಲ್ಲಿ ವಿದ್ಯಾರ್ಥಿನಿಯರಿಗೆ ಪೊಲೀಸರಿಂದ ಮೊಬೈಲ್ ಫೋನ್ಗಳ ಹಾನಿಕಾರಕ ಮತ್ತು ಪರಿಣಾಮ ಏನು ಎಂಬುದರ ಬಗ್ಗೆ ಮಾಹಿತಿ ನೀಡಿದ ಪೊಲೀಸರು ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಕಿದ್ರು, ಯಾವುದೇ APK ಫೈಲ್ ಕ್ಲಿಕ್ ಮಾಡಬೇಕಿದ್ರು ವಿಚಾರ ಮಾಡಿ ಕ್ಲಿಕ್ ಮಾಡ್ರಿ. ಫಸ್ಟ್ ಮೊಬೈಲ್ ಯೂಸ್ ಮಾಡ್ಕೊಂಡು ಸಟ ಒಂದು 10-20 ಮೆಸೇಜ್ ಬಂದೇ ಬಿಟ್ಟಿರ್ತಾವ. ನೀವು ವಿಚಾರ ಮಾಡೋದಿಲ್ಲ, ಇದು ಓದಬೇಕು ಓದಬಾರ್ದು, ಯಾವುದೋ ಡ್ಯಾನ್ಸ್ ಬಂದ್ಬಿಡಿ, ಯಾವುದೋ ಕಾಮಿಡಿ ವಿಡಿಯೋ ಬಿಡು ಅಂತ ಓದಿ ಬಿಡ್ತೀರಿ. ಹೌದಲ್ಲ? ಸಹಜವಾಗಿ ಓದ್ತೀರಿ. ಯಾರು ವಿಚಾರ ಮಾಡಿರಿ ಇದು ಲಿಂಕ್ ಅದ್ರೊಳಗೆ ಅದ ಐತಿ ಅದ ಇಲ್ಲ ಅನ್ನೋದು ಮಾಡೋದು. ಅದಕ್ಕೆ ಏನು ಮಾಡಬೇಕು, ಯಾವುದೇ ಲಿಂಕ್ ಬಂದ ಕೂಡಲೇ ಮೊದಲು ವಿಚಾರ ಮಾಡಬೇಕು, ಆಮೇಲೆ ಓಪನ್ ಮಾಡಿದ್ರೆ ಮುಂದುವರಿಬೇಕು ಬಿಡಬೇಕು ಅನ್ನೋದು ವಿಚಾರ ಮಾಡಬೇಕು. ಎಲ್ಲವನ್ನೂ ತೆಗೆದು ನೋಡೋದಲ್ಲ. ಈಗ ಪ್ರತಿಷ್ಠಿತವಾಗಿ ಹಂಗ ಬರತ್ತಾವ. ಈಗ ಇನ್ನೊಂದು ಸದ್ಯದ ಮಟ್ಟಿಗೆ ನಡೆಯಾಕತ್ತದ ಏನ, ಡಿಜಿಟಲ್ ಅರೆಸ್ಟ್ ಅಂತ ಬರ್ತೈತಿ. ಫೋನ್ ಹಚ್ತಾರೆ ನಿಮ್ಗೆ, ಪೊಲೀಸರೇ ಫೋನ್ ಹಚ್ತಾರೆ, ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ತಾರೆ. ನಿಮ್ಗೆ ಸರ್ ಜೊತೆ ಕಾಣ್ತಾರ, ನಾನೇ ವಿಡಿಯೋ ಕಾಲ್ ಮಾಡ್ತಾನ ನಿಮ್ಗೆ, ಹಿಂಗೆ ನೀವು ಇಂಥಲ್ಲಿ ಇದಾಗೈತಿ, ಇಂಥ ಫ್ರಾಡ್ ಆಗೈತಿ, ಇಂಥಲ್ಲಿ ನೀವು ಡ್ರಗ್ಸ್ ತೊಗೊಂಡಿರಿ, ಇಂಥಲ್ಲಿ ನಿಮ್ದು ಎಕನಾಮಿಕಲ್ ಫ್ರಾಡ್ ಆಗೈತಿ ಅಂತ ಹೇಳಿ ನಿಮ್ಮನ್ನ ಹೆದರಿಸ್ತಾರೆ. ಹೆದರಿಸಿ ನಿಮ್ಮ ಮನ್ಯಾಗ ಕೂಡ ಹಾಕ್ತಾರೆ. ಅವ್ರು ಅಷ್ಟು ಹೆದರಿಸ್ತಾರೆ ನಿಮ್ಮವ್ರು. ಹೆದರಿಸಿ ಏನು ಮಾಡ್ತಾರೆ ನಿಮ್ಗೆ, ಹೌದು ಇದನ್ನು ನಾನು ನಿಮ್ಮ ಬಿಡುಗಡೆ ಮಾಡ್ಬೇಕಂದ್ರೆ ನನಗೆ ದುಡ್ಡು ಹಾಕ್ರಿ ಅಂತೇಳಿ ನಿಮ್ಗೆ ಅನಾವಶ್ಯಕವಾಗಿ ದುಡ್ಡು ಹಾಕ್ಸ್ಕೊತಾರೆ. ಡಿಜಿಟಲ್ ಅರೆಸ್ಟ್ ಅಂತೇಳಿ ಹೆಸರು ಇತ್ತಿದ್ದಾಗ ಪ್ರಚಲಿತ ಭಾಳ ಐತೆ. ಅದ ಒಂದು ತಲೆಯಾಗಿರ್ಲಿ ನಿಮ್ಗೆ, ಡಿಜಿಟಲ್ ಅರೆಸ್ಟ್ ಅನ್ನುವಂಥ ಒಂದು ಪ್ರೊಸೀಜರ್ ನಮ್ಮ ಇಲಾಖೆ ಒಳಗಿಲ್ಲ. ಅವ ಏನು ಮಾಡ್ತಾನ, ನಿಮ್ಮ ಮೊಬೈಲನ್ನು ಅವ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗೇನು ತೊಂದರೆ ಆಗ್ತೈತಿ, ನಿಮ್ಮ ಎಲ್ಲ ಮೊಬೈಲ್ದಾಗಿನ ಡಾಟಾ ಆಟೋಮೆಟಿಕ್ ಆಗಿ ಬಂದ್ಬಿಡ್ತೈತೆ. ನಿಮ್ಮ ಇದರಿಂದ ಏನೇನು ಲಾಭ ತೊಗೊಂತಾನು, ಬ್ಯಾಂಕ್ ಡೀಟೇಲ್ಸ್ ನಿಮ್ಮ ಅವನ ಹತ್ರ ಬಂದ್ರೆ ಏನು ಮಾಡ್ತಾನವ, ಆಟೋಮೆಟಿಕ್ ನಿಮ್ಮ ಮೊಬೈಲ್ಗೆ ಬರೋ OTP ಸಹಿತ ಅವಂಗ ಬರ್ತೈತಿ. ನೀವು ಡಯಲ್ ಮಾಡಿಸೋದ ಡಯಲ್ ಪ್ಯಾಡ್ ಸಹಿತ ಅವ ಯೂಸ್ ಮಾಡ್ತಾನೆ. ಆಗೇನು ತೊಂದರೆ ಆಕೈತಿ, ನಿಮ್ಮ ಬ್ಯಾಂಕಿನಾಗಿಲೇ ದುಡ್ಡು ಹೋಗೋ ಸಂಭವ ಇರ್ತೈತಿ. ಇನ್ನೊಂದು ನಿಮ್ಮ ಫೋಟೋಗಳು ಸಿಕ್ಕರೆ ಏನು ಮಾಡ್ತಾನವ, ಮಾರ್ಕ್ ಮಾಡಿಬಿಡ್ತಾನೆ. ಏನಾಗ್ತದೆ ಇದರಿಂದ ತೊಂದರೆ, ನೀವೆಲ್ಲ ಏನು ಮಾಡ್ತಿರ್ತೀರಿ, ಪಬ್ಲಿಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ತೀರಿ. ಯಾಕಂದ್ರೆ ಸಾರ್ವಜನಿಕವಾಗಿ ನನ್ನ ಲೈಕ್ಸ್ ಹೆಚ್ಚು ಬರಲಿ, ಕಮೆಂಟ್ಸ್ ಹೆಚ್ಚು ಬರಲಿ ಅಂತೇಳಿ ಪಬ್ಲಿಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೋತೀರಿ. ಬಟ್ ಇದರಿಂದ ಆಗೋ ತೊಂದರೆ ಏನು, ನಿಮ್ಮ ಫೇಸ್ಬುಕ್ ನಿಮ್ಮ ಫೋಟೋಗಳನ್ನ ಅಪ್ಲೋಡ್ ಮಾಡ್ತೀರಿ, ಇಲ್ಲ ನಿಮ್ಮದೇ ಆದಂಥ ಒಂದು ಎಲ್ಲೋ, ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಟೂರ್ ಹೋಗ್ತೀರಿ, ನೀವು ಫ್ಯಾಮಿಲಿ ಸಮೇತ ಟೂರ್ ಹೋಗ್ತಿರಲ್ಲ, ಪ್ರತಿಯೊಂದು ಮೂಮೆಂಟನ್ನು ಅಪ್ಡೇಟ್ ಮಾಡ್ಕೊಂತ ಹೋಗ್ತೀರಿ. ಅಪ್ ಟು ಗೋವಾ, ಅಪ್ ಟು ಬೆಂಗಳೂರು ಅಂತ ಹೇಳ್ತಿರಲ್ಲ. ಹಿಂಗೆ ನೀವು ಪ್ರತಿಯೊಂದು ಮೂಮೆಂಟ್ ಅಪ್ಡೇಟ್ ಮಾಡೋದ್ರಿಂದ ಏನು ತೊಂದರೆ ಆಗ್ತದ, ಒಂದು ಎಕ್ಸಾಂಪಲ್ ಬಂದಿರೋ ಉದಾಹರಣೆಗಳನ್ನ ಹೇಳ್ಕೊಂತ ಹೋಗ್ತೀನಿ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಫ್ಯಾಮಿಲಿ ಕೂಡ್ತೀರಿ, ಮನೆ ಕದ ಹಾಕೊಂಡಿರ್ತೀರಿ, ಟೂರ್ ಹೋಗ್ತೀರಿ. ಟೂರ್ಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀರಿ, ನಿಮ್ಮ ಪ್ರತಿಯೊಂದು ಮೂಮೆಂಟನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ ಒಳಗಾಗಲಿ, ಇನ್ಸ್ಟಾಗ್ರಾಮ್ ಒಳಗಾಗಲಿ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀರಾ. ಹಾಕ್ತಿರೋ ಸಹಜವಾಗಿ ಹಾಕಿರ್ತೀರಿ ಎಲ್ಲರೂ. ಏನಾಗ್ತದೆ ತೊಂದರೆ, ನಿಮ್ಮ ಸ್ಟೇಟಸ್ ಊರನ್ನವ್ರು ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದ್ರಾಗ ಒಬ್ಬ ಕಳ್ಳು ಮಾತ್ರ ಕರೆಕ್ಟ್ ಮಾಡಿರ್ತಾನೆ. ಎಲ್ಲರೂ ಏನು ಮಾಡ್ತಾರೋ ಗೋವಾದಾಗ ಅದಾರ, ಇಲ್ಲ ಮುರುಡೇಶ್ವರದಾಗ ಅದಾರ, ಊರಾಗ ಯಾರಿಲ್ಲ, ಮನ್ಯಾಗ ಯಾರಿಲ್ಲ. ರಾತ್ರಿ ಏನಾಗಿರ್ತೈತಿ, ಮನಿ ಕದ ಆಗಿರ್ತೈತಿ, ಹೊಳ್ಳಿ ಬರೋದಾಗ ಮನಿ ಏನಾಗಿರ್ತೈತಿ. ಅದಕ್ಕೆ ಏನು ಮಾಡ್ರಿ ಬೇಡ ಅನ್ನಂಗಿಲ್ಲ. ತೋರಿಸ್ಕೊಂಡು ಎಲ್ಲಾರ್ದು ಒಂದು ಆಸೆ ಇರ್ತದೆ, ಮಾಡಕ್ ಬೇಡ ಅನ್ನಂಗಿಲ್ಲ. ಹೋಗಿ ಬಂದ ಮೇಲೆ ಮಾಡ್ರಿ. ಪ್ರತಿಯೊಂದು ನಿಮ್ಮ ಮೂಮೆಂಟ್ ನೀವು ಹೆಜ್ಜೆ ಇಡೋದನ್ನ ಒಂದು ಹೆಜ್ಜೆ ಹಿಂದಿಟ್ಟಿರ್ತೀರಿ, ಆದ್ರೆ ಅದಕ್ಕಿಂತ ಮೊದಲು ಏನು ಮಾಡಿರ್ತೀರಿ, ಸ್ಟೇಟಸ್ ಅಪ್ಡೇಟ್ ಮಾಡಿರ್ತೀರಿ.